स्वागत है आपका बी न्यूज नेशन में। मैं हूं आबिद हुसैन शेख। पानी के लिए रास्ता रोको आंदोलन। बीजापुर जिला इंडी तालुका समग्र नीरावरी यानी सभी तरह के पानी की योजनाओं की समस्याओं को हल करने को लेकर इंडी जेडीएस तालुका अध्यक्ष बीडी पाटिल ने कई तरह के आंदोलन किए हैं, जैसे कि अपने खून से जल संसाधन मंत्री गोविंद कारजोल को पत्र लिखना, बैलगाड़ी पर मिनी विधानसौधा का घेराव करना और इंडी तालुका एनएच रास्ता रोको जैसे कई बड़े आंदोलन करते हुए कल झड़की एनएच बंद करके इंडी तालुका समग्र नीरावरी का दबाव सरकार पर डालने की बात कही। जेडीएस नेता बीडी पाटिल ने इस प्रदर्शन में सभी प्रगतिपर संगठनों को जुड़ने की अपील की है। किसान और जेडीएस मुखंड बीडी पाटिल ने ಯಾಕಂದ್ರೆ 25 ವರ್ಷ ಸತತ ಬರಗಾಲಕ್ಕೆ ತುತ್ತಾಗಿ ನಾವೆಲ್ಲ ಒಂದು ಬೆಳೆ ದಾಳಿಂಬೆ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು ಎಲ್ಲ ಇವತ್ತೆಲ್ಲ ಹಾಳಾಗಿ ಹೋಗ್ಲಿಕತ್ತದ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸಮಗ್ರ ರೈತರಿಗೆ ನೀರಾವರಿ ಆಗಬೇಕು ತಿಳ್ಕೊಂಡು ಇವತ್ತು ನಾನು ಜಾತ್ಯತೀತ ಜನತಾದಳದ ಪಕ್ಷದ ಇಂಡಿ ತಾಲೂಕು ಅಧ್ಯಕ್ಷನಾಗಿ ಇವತ್ತು ಅನೇಕ ಕಾರ್ಯಕರ್ತರೊಂದಿಗೆ ಹೋರಾಟವನ್ನು ಮಾಡತ್ತೀನಿ. ಮೊನ್ನೆ ಸ್ವತಃ ಇವತ್ತು ನಮ್ಮ ನೀರಾವರಿ ಸಚಿವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಸಾಹೇಬರಿಗೆ ಸ್ವತಃ ನನ್ನ ರಕ್ತದಿಂದ ತಾವು ನೋಡ್ಬೋದು, ರಕ್ತದಿಂದ ನಾನು ಮೊನ್ನೆ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಮನವಿಗೆ ಸ್ಪಂದಿಸಬೇಕು, ನೀರಾವರಿ ಹರಿಸಬೇಕು ಅಂತ ತಿಳ್ಕೊಂಡು ಇವತ್ತು ನಾನು ಹೋರಾಟಕ್ಕೆ ಇಳಿದ್ದೀನಿ. ಅದಕ್ಕೆ ಇವತ್ತೆಲ್ಲ ನೂರಾರು ಸಾವಿರಾರು ಜನ ಇವತ್ತು ರೈತರು ಕೂಡ ಇವತ್ತು ಬರ್ತಾಯಿದ್ದಾರೆ. ಅದಕ್ಕಾಗಿ ಅಷ್ಟೇ ಅಲ್ಲ, ನಾಳೆ ಒಂದು ರಾಷ್ಟ್ರೀಯ ಹೆದ್ದಾರಿ ಚಳವಳಿ ಕೂಡ ನಾವು ಜಳಕಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೆವು. ಅದಕ್ಕಾಗಿ ತಾವು ಕೂಡ ಒಂದು ನೀರಾವರಿ ಒಂದು ಹೋರಾಟಕ್ಕೆ ತಾವು ಕೂಡ ಎಲ್ಲರೂ ಕೂಡ ಸಹಕಾರ ಮಾಡಿ ಸರ್ಕಾರದ ಕಣ್ಣು ತೆರೆಸಬೇಕು, ನಮ್ಮ ನ್ಯಾಯ ಸಿಗಬೇಕು ಅಂತ ತಿಳ್ಕೊಂಡು ಇವತ್ತು ನಾವು ಒಂದು ಹೋರಾಟವನ್ನು ಪ್ರಾರಂಭಿಸಿದೆವು. ಆ ಹೋರಾಟದಲ್ಲಿ ಇವತ್ತು ಅನೇಕೆಲ್ಲ ಇವತ್ತು ನಮ್ಮ ರಾಜ್ಯ ರೈತ ಸಂಘದವರಾಗಿರ್ಬೋದು, ಅಖಂಡ ರಾಜ್ಯ ರೈತ ಸಂಘದವರು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ, ಅನೇಕ ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಸಂಘದ ಕೂಡ ಭಾಗವಹಿಸಿ ಹೋರಾಟವನ್ನು ಬೆಂಬಲಿಸುವಂಥ ಭರವಸೆ ಕೂಡ ನಿದ್ದಾರೆ. ಅದಕ್ಕಾಗಿ ನನ್ನೆಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ತಾವು ಕೂಡ ಈ ಒಂದು ನೀರಾವರಿ ಹೋರಾಟದಲ್ಲಿ ಏನು ಹೋರಾಟ ಹಾಕಿಕೊಂಡಿನ ಹೋರಾಟದಲ್ಲಿ ಕೂಡ ತಾವು ನನ್ನೆಲ್ಲ ಪತ್ರಿಕಾ ಮಾಧ್ಯಮರು ನಮ್ಮ ಜಿಲ್ಲೆಯ ಮೊಟ್ಟ ಮೊದಲು ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಿರೋದು. ತಾವು ಕೂಡ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕು, ನಮಗೆ ನೀರಾವರಿ ಆಗಲಿಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕಂತ ತಿಳ್ಕೊಂಡು ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ಸರ್, ನಾನು ನಿಜವಾಗಿ ಇವತ್ತು ರೈತರ ಪರಿಸ್ಥಿತಿ ತಾವು ಬಂದರೆ ನಾನು ತೋರಿಸ್ತೀನಿ. ಕಾಲುವೆಗಳ ಪರಿಸ್ಥಿತಿ ಇವತ್ತು ರೈತರು ಯಾವ ಸಂಕಟದಿಲ್ಲ. ಮಳೆ ಆಗ್ಯದ, ಸ್ವಲ್ಪ ಮಳೆ ಬೆಳೆ ಬರ್ತದೆ ಗೊತ್ತಿಲ್ಲ. ಆ ಒಂದು ರೈತರ ಕಷ್ಟ ನೋಡಲಾರ್ದೆ ಇವತ್ತು ನಾನು ವಾರಕ್ಕೊಂದು ಮನೆ ಕೊಡೋದು ಹೋಗೋದಾಗ್ತಿತ್ತು. ಇದು ಏನಪ್ಪ, ಎಷ್ಟು ದಿನ ಆದ್ರೆ ಇವತ್ತು ನಾನು ಈ ಕೂತರು ಇವತ್ತು ಸರ್ಕಾರ ನಾನು ರಕ್ತದಿಂದ ಬರೆದು ಕೊಟ್ಟೀನಿ. ಆದರೆ ಇವತ್ತು ರಕ್ತದಿಂದ ಆದರೂ ಕೂಡ ನಾವೇನು ಸರ್ಕಾರ ವಿರುದ್ಧ ಎಲ್ಲ ನಮಗೆ ಮನವರಿಕೆ ಮಾಡಿ ನೀರು ಹರಿಸ್ತೀನಿ. ಈಗ 6 ತಿಂಗಳು ನಾವು ಎದ್ದು ಬಿಡ್ತೀವಿ. ಇವತ್ತು 18 ದಿನ ಆಯಿತು, 19 ದಿನ ಆಯಿತು. ಇವತ್ತು ಯಾರೂ ನಮ್ಗೆ ಸ್ಪಂದನೆ ಮಾಡುತ್ತಿಲ್ಲ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳೇ ಇವತ್ತು ಬರ್ಲಿಕ್ಕೆ ತಯಾರಿಲ್ಲ. ಅಪರ ಜಿಲ್ಲಾಧಿಕಾರಿಗಳು ಬಂದಿದ್ದರು. ಇವತ್ತು ನಾನು ಸ್ವತಃ ನನ್ನ ರಕ್ತದಿಂದ ನಮ್ಮ ರೈತರಿಗೆ ಪ್ರವೇಶ ಕೊಡ್ರಿ, ನೀರು ಕೊಡ್ರಿ. ಅವಾಗ ನಮಗೇನು ರಾಜಕೀಯ ಇವತ್ತು 2 ವರ್ಷದ ಎಲೆಕ್ಷನ್, ಅವಾಗ ಮುಂದೆ ಯಾರು ಬರ್ತಾನೋ ಇರ್ತೋ ಗೊತ್ತಿಲ್ಲ. ಆ ನಿಜವಾಗಿರ್ತಕ್ಕಂಥ ರೈತ ಇವತ್ತು ಬರೀ ಇವತ್ತು ಹಕ್ಕಿ ಗುಬ್ಬಿಗಳಂತೂ ಹೋರಾಟ ಮಾಡೋ ಶಕ್ತಿ ಇಲ್ಲ. ಮಾನವೀಯತೆಯಾಗಿ ಇವತ್ತು ನಾವೇ ಇವತ್ತು ಜನರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ನಮ್ಮ ಇಂಡಿ ತಾಲೂಕಿನ ಹಾಕ್ಕೊಂಡು ಸರ್. ಅನೇಕ ಇವತ್ತು ರೈತರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ನಮ್ಮ ಮರೆಪಣ್ಣಂತರಾಗಲಿ, ವಿಜು ಭೋಸ್ಲೆ ಅಂತವರು, ಮಂಜು, ಅನೇಕರು ಇವತ್ತೆಲ್ಲ ರೈತರು ತಾವೇ ಸ್ವತಃ ಎತ್ತಿನ ಬಂಡಿ ತೊಗೊಂಡು ಇವತ್ತು ನಾವು ಹೋರಾಟ ಕೂತಿಂದ 500 ರೂಪಾಯಿ ಪಟ್ಟಿ ಕೊಡ್ತಾರೆ. ಅಣ್ಣ ನಂದು ಇಲ್ಲಿ ಟೀಚಿಂಗ್ ಖರ್ಚು ತೊಗೋತೇಳಿ. ನಿಜವಾಗಿ ಇವತ್ತು ಅವೆಲ್ಲ ಮಾಧ್ಯಮದವರು ನಿಮಗೆಲ್ಲ ತಿಳಿದಂಥವ್ರು ಬಹುತೇಕವಾಗಿ ಯಾರು ಹೆಂಗೆ ಅನ್ನತಕ್ಕಂಥ ಅರಿವು ಶಕ್ತಿ ನಿಮಗೆಲ್ಲ, ನಾವು ಸಣ್ಣವರು, ನಮಗೆ ಇಲ್ಲಿ ತನಕ ಬಂದಿದ್ದೆವು. ತಾವೆಲ್ಲ ಸರ್ 250 ಕೋಟಿ ಕುಮಾರಣ್ಣ ಪ್ಯಾಕೇಜ್ ಬಿಡುಗಡೆ ಮಾಡಿದ್ರು. ಇವತ್ತೇ ಆ ಸರ್ಕಾರ ಹೊತ್ತಾಗ್ತಿಂದ ಇಂದವ್ರು ಅನುಷ್ಠಾನ ಬರ್ತಾರೆ. ನಾ ಬರುವಂಥ ಸರ್ಕಾರಗಳು ನಾವು ಕೂತೇವೆ ಸರ್. ಮತ್ತು ಏನೋ ಅನುಷ್ಠಾನಗೊಳ್ಳಕ್ಕೆ ತಯಾರಿಲ್ಲ, ನೀರು ಹರಿಸ್ಲಿಕ್ಕೆ ತಯಾರಿಲ್ಲ. ಈ ರೀತಿ ಜನ ಏನಪ್ಪ ನಿನಗೆಲ್ಲ ನಾವು ಪುಕಾಟ್ ಓಟು ಏನಾದ್ರು ಹೋರಾಟ ಮಾಡು. ಇವತ್ತು ಎಲ್ಲರೂ ಓಟ್ ಹಾಕಿದ್ರು ಹೋಗ್ಬಿಟ್ರಿ, ನೀರು ಹೋರಾಟ ಮಾಡು, ನೀನು ಧ್ವನಿ ಆಗು. ನಾನು ಇವತ್ತು ಆಸೆ ಇಟ್ಟು ಸರ್, ನನಗೆ ನೀರಾವರಿ ಆಗಬೇಕು. ನನಗೆ ಮುಂದೆ ಏನು ಆಗ್ತೀನಿ ಗೊತ್ತಿಲ್ಲ. ನನ್ನ ಜೀವನ ತಿರುವಾಗ ನಾನು ಹುಷಾರ. ನನಗೆ ಯಾಕೆ ನಮ್ಮದವ್ರಿಗೆ ಇವತ್ತು ನಾನು 25 ವರ್ಷ ವಿದ್ಯಾರ್ಥಿ ಚಳವಳಿ ಹಿಡ್ಕೊಂಡು ನಾನು ಹೋರಾಟದಲ್ಲಿದ್ದೀನಿ. ಇವತ್ತು ಯಾವುದೇ ಒಂದು ಪ್ರಗತಿಪರ ಸಂಘಟನೆ ಹಿಡ್ಕೊಂಡು ಎಲ್ಲ ಸಂಘಟನೆಗಳು ಎಲ್ಲಿ ನ್ಯಾಯಪರವಾಗಿ ನೀರಿನ ಪರವಾಗಿ ಇವತ್ತು ಕೊರೋನಾ ಹೊಳೆಯಲ್ಲಿ ಅನೇಕ ಇವತ್ತು ಜನ ಮೃತಪಟ್ಟರು. ಅಂಥವ್ರ ಪರವಾಗಿ ಸರ್ಕಾರ ಪರಿಹಾರ ಕೊಡ್ರಿ ಅಂತ ತಿಳ್ಕೊಂಡು ಇವತ್ತು ಕೃಷ್ಣ ಕಾಲುವೆ ನೀರು ಬಿಡ್ತಿತ್ತಲ್ಲ, ನೀರು ಬಿಡ್ರಿ, ಜನ ಇವತ್ತು ಕೆರೆ ತುಂಬ್ತಾರೆ. ಹಳೆ ಕೂಡ ನಾನು ಪ್ರತಿಯೊಂದು ಹೋರಾಟ ಜಿಲ್ಲೆ ಒಳಗೆ ಅನುಷ್ಠಾನಕ್ಕೆ ಬಂದು ಇವತ್ತು ಮೊದಲು ಸರ್. ನಾಳೆ ಸರ್ 20ನೇ ತಾರೀಕು ದಿವಸ ಜಳಕಿ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪೂರ್ಣವಾಗಿ ನಾವು ಬಂದ್ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತು ಈಗಾಗಲೇ ಆ ಸಂಬಂಧಪಟ್ಟಂಥ ಸುತ್ತಮುತ್ತಲಿನ ಹಳ್ಳಿಗಳಿಗೆ ರೈತರು
ತಾವೆಲ್ಲ ಜಾನುವಾರು ಸಹಿತ ಎತ್ತಿನ ಬಂಡಿ ಟ್ರ್ಯಾಕ್ಟರ್ಗಳ ತೋಡ್ಕೊಂಡು ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿ ಚಳವಳಿಯನ್ನು ಮಾಡ್ತೇವೆ. ಅದಕ್ಕಾಗಿ ತಾವು ನೀರಾವರಿ ಹೋರಾಟದ ನಾವು ನಮ್ಮ ರೈತ ದೇಶಕ್ಕನ್ನು ಹಾಕ್ತಕ್ಕಂಥ ರೈತ ನಿಮ್ಮದು ಕೂಡ ನಮ್ಮ ಸಹಕಾರ ಬೆಂಬಲ ಇರಲಿ ಅನ್ನೋ ಮೂಲಕ ಮತ್ತೊಮ್ಮೆ ಈ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ರೈತರು ಸ್ವಲ್ಪ ಹೋರಾಟಗಾರರು ಪ್ರಗತಿಪರ ಸಂಘಟನೆಗಳು ಆ ಹೋರಾಟದಲ್ಲಿ ಭಾಗವಹಿಸಿ ತಮ್ಮ ಮಾಧ್ಯಮ ಮಿತ್ರರು ಕೂಡ ತಾವು ಕೂಡ ಬರಬೇಕಂತ ತಿಳ್ಕೊಂಡು ನಿಮ್ಗೆ ವಿನಂತಿಪೂರ್ವಕವಾಗಿ ನಾನು ಕೈ ಮುಗಿದು ನಿಲ್ಲಿಸ್ತೇನೆ. स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।